ರಾಜ್ಯಾದ್ಯಂತ ಏನು ಪುನರ್ವಸು ಮಳೆ ಬರ್ತಾ ಇಲ್ಲ. ಬೆಂಗಳೂರು ಅಂತ ಗಮನಿಸಿಕೊಂಡಾಗ ಅಲ್ಪ ಸ್ವಲ್ಪ ಮಳೆ ಮಾತ್ರ ಆಗ್ತದೆ. ಬಟ್ ಈ ಅಲ್ಪ ಸ್ವಲ್ಪ ಮಳೆಯನ್ನು ಬೆಂಗಳೂರಿನ ಕೆಲ ಭಾಗಗಳಿಗೆ ತಡೆದುಕೊಳ್ಳೋ ಶಕ್ತಿ ಇಲ್ಲ. ಅದರಲ್ಲೂ ಬಿಬಿಎಂಪಿ ಆಸ್ಪತ್ರೆಯ ಪರಿಸ್ಥಿತಿ ಹೇಗಾಗಿದೆ ಬಂದಿರೋ ಸ್ವಲ್ಪ ಮಳೆಗೆ ಅಂದ್ರೆ ಹೀಗಿದೆ. ಸುರಿಯುತ್ತಿರೋ ಮಳೆಗೆ ಸೋರುತ್ತಿರೋ ಬಿಬಿಎಂಪಿ ಆಸ್ಪತ್ರೆ. ಇಂಜೆಕ್ಷನ್, ವೈದ್ಯರ ಕೊಠಡಿ ಬಿರುಕು, ಉದುರಿ ಬೀಳ್ತಾ ಇದೆ ಸಿಮೆಂಟ್. ಗೋಡೆಯಿಂದ ಜಿನುಗುತ್ತಿರೋ ನೀರು, ಆತಂಕದಲ್ಲಿಯೇ ರೋಗಿಗಳಿಗೆ ಚಿಕಿತ್ಸೆ. ಸಿಲಿಕಾನ್ ಸಿಟಿ ರಾಜಧಾನಿ ಬೆಂಗಳೂರಿನಲ್ಲಿ ಆಸ್ಪತ್ರೆಗಳು ಶಿಥಿಲಾವಸ್ಥೆ ತಲುಪ್ತಾ ಇವೆ ಅಂದ್ರೆ ಅದು ನಿಜಕ್ಕೂ ಕೂಡ ತಲೆ ತಗ್ಗಿಸುವ ವಿಚಾರ. ಆ ರೀತಿ ಶಿಥಿಲಾವಸ್ಥೆಗೆ ಮಳೆ ಬಂದ್ರೆ ನೀರು ಸೋರುವ ಸ್ಥಿತಿಗೆ ಬಿಬಿಎಂಪಿ ಆಸ್ಪತ್ರೆ ತಲುಪಿದೆ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಅಂಜನಪ್ಪ ಗಾರ್ಡನ್ನ ಬಿಬಿಎಂಪಿ ನಗರ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಶಿಥಿಲಾವಸ್ಥೆಯನ್ನು ತಲುಪಿದೆ. ಬೆಂಗಳೂರಿನಲ್ಲಿ ಸಾಧಾರಣ ಮಳೆಗೆ ಗೋಡೆ ಬಿರುಕು ಬಿಟ್ಟಿದ್ದು ನೀರು ಜಿನುಗ್ತಾ ಇದೆ, ನೀರೆಲ್ಲ ತೊಟ್ಟಿಗ್ತಾ ಇದೆ. ಬಿಬಿಎಂಪಿಯ ಆಸ್ಪತ್ರೆ ಇದು. ಮಳೆ ಬಂದಾಗ ಸೋರುತ್ತೆ, ಕಟ್ಟಡ ಕೂಡ ಬಿರುಕು ಬಿಡ್ತಾ ಇದೆ. ಇಂಜೆಕ್ಷನ್ ಕೊಡುವಂಥ ಕೊಠಡಿ, ವೈದ್ಯರ ಕೊಠಡಿ ಸಂಪೂರ್ಣವಾಗಿ ಸೋರಿಕೆ ಆಗುತ್ತೆ. ಯಾವ ರೀತಿ ಇದೆ ಚಿತ್ರಣ ಅಂತ ತೋರಿಸ್ತೀನಿ. ಇದು ಇಂಜೆಕ್ಷನ್ ಕೊಡುವಂತಹ ಕೊಠಡಿ. ಈ ಕೊಠಡಿಯ ಒಳಭಾಗದಲ್ಲಿ ಯಾವ ರೀತಿ ಇದೆ ಚಿತ್ರಣ ಅಂತ ತೋರಿಸುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತೇನೆ. ಈಗಾಗಲೇ ಇಲ್ಲಿ ಗೋಡೆಗಳು ಬಿರುಕು ಬಿಡುವಂಥದ್ದು, ಸಿಮೆಂಟ್ ಉದುರುತ್ತಿರುವಂಥದ್ದು ಕಂಡು ಬರ್ತಾ ಇದೆ. ತಾವು ಗಮನಿಸ್ತಾ ಹೋಗ್ಬೋದು ಯಾವ ರೀತಿಯಲ್ಲಿ ನೀರು ಸೋರಿಕೆ ಆಗಿದೆ. ಅಲ್ಲಿ ನೀರು ಸೋರಿಕೆಯಾಗಿ ಅಲ್ಲೆಲ್ಲವೂ ಕೂಡ ನೀರು ಜಿನುಗಿರುವಂತಹ ದೃಶ್ಯಾವಳಿಗಳು ನಮಗೆ ಸಿಗ್ತಾ ಹೋಗ್ತಾ ಇದೆ. ಮಳೆ ಬಂದಾಗಂತೂ ಈ ಕೊಠಡಿಯ ಒಳಗಡೆ ನೀರು ತುಂಬಿಕೊಳ್ಳುತ್ತೆ ಅನ್ನುವಂಥದ್ದು ವೈದ್ಯರು ಹೇಳ್ತಾರೆ. ಇದೆಲ್ಲವೂ ಕೂಡ ನೀರು ತುಂಬಿಕೊಂಡಾಗ ಇಲ್ಲೇನು ಈಗ ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಆಗ ಕೊಡಲಿಕ್ಕೆ ಆಗಲ್ಲ, ನೀರು ತುಂಬಿಕೊಂಡಿರುತ್ತೆ ಅನ್ನುವಂಥದ್ದು. ಇದು ಇಂಜೆಕ್ಷನ್ ಕೊಡುವಂಥ ಕೊಠಡಿ ಅಂಜನಪ್ಪ ಗಾರ್ಡನ್ನಲ್ಲಿರುವಂತಹ ನಗರ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ. ಮತ್ತು ವೈದ್ಯರ ಕೊಠಡಿ, ವೈದ್ಯರು ಇಲ್ಲಿ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಈ ವೈದ್ಯರ ಕೊಠಡಿಯಲ್ಲಿ ಕಂಪ್ಲೀಟಾಗಿ ನೀರು ಸೋರಿಕೆ ಆಗ್ತಾ ಇದೆ. ಅದನ್ನು ತೋರಿಸುವಂಥ ಪ್ರಯತ್ನ ನಾನು ಮಾಡ್ತೇನೆ. ಈಗಾಗಲೇ ಅದು ಬಿರುಕು ಬಿಟ್ಟಿದೆ, ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಅಲ್ಲಿ ಬಿರುಕು ಬಿಟ್ಟು ನೀರು ಜಿನುಗಿ ಅಲ್ಲೇ ನೀರು ತೊಟ್ಟಿಗ್ತಾ ಇರುವಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಯಾವ ಪ್ರಮಾಣದಲ್ಲಿ ಗೋಡೆ ಹಾಳಾಗಿದೆ ಎನ್ನುವಂಥದ್ದು. ಅಂದರೆ ಈ ಆಸ್ಪತ್ರೆಗೆ ಹೊಸ ಕಾಯಕಲ್ಪ ಬೇಕಾಗಿದೆ. ಮಳೆ ಬಂದಾಗಂತೂ ತೀರಾ ಸಮಸ್ಯೆ ಆಗ್ತಾ ಇದೆ. ಬಿಬಿಎಂಪಿ ಮುಖ್ಯ ಆಯುಕ್ತರು ಎಚ್ಚೆತ್ಕೊಂಡು, ಆರೋಗ್ಯ ಇಲಾಖೆ ಎಚ್ಚೆತ್ಕೊಂಡು ಸರಿಪಡಿಸ್ತಾರ ಏನು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಕಟ್ಟಡದ ಹೊರಭಾಗ ಪಾಚಿ ಕಟ್ಟಿದೆ. ಆಸ್ಪತ್ರೆಯ ಮಹಡಿ ಮೇಲೆ ಗಿಡ ಬೆಳೆದುಕೊಂಡಿವೆ. ಯಾವ ರೀತಿ ಹಾಳಾಗಿದೆ ನೀವೇ ನೋಡಿ. ಅಂಜನಪ್ಪ ಗಾರ್ಡನ್ನ ಬಿಬಿಎಂಪಿ ಆಸ್ಪತ್ರೆ ಒಳಭಾಗದಲ್ಲಿ ನೀರು ಸೋರಿಕೆ ಬಿರುಕು ಬಿಟ್ಟಿರೋದನ್ನು ನೋಡಿದೆ. ಈಗ ಹೊರಭಾಗದಲ್ಲೂ ಕೂಡ ಕಂಪ್ಲೀಟ್ ಆಗಿ ಗೋಡೆ ಈಗಾಗಲೇ ಶಿಥಿಲಗೊಂಡಿರುವಂಥದ್ದು, ಎಲ್ಲವೂ ಕೂಡ ನೀರು ಸೋರಿಕೆ ಆಗುವಂಥದ್ದು ಆಗ್ತಾ ಇದೆ. ಮತ್ತು ಮೇಲ್ಗಡೆ ನೋಡಿದ್ರೆ ಕಟ್ಟಡದ ಮೇಲೆ ಎಲ್ಲವೂ ಕೂಡ ಗಿಡಗಳು ಬೆಳ್ಕೊಂಡಿರೋದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ತೀರಾ ಸಮಸ್ಯೆ ಆಗ್ತಾ ಇದೆ. ಇದು ಕಟ್ಟಡದ ಮೇಲೆ ಎಲ್ಲವೂ ಕೂಡ ಗಿಡಗಳನ್ನು ಬೆಳ್ಕೊಂಡು ನೀರು ಸೋರಿಕೆ ಆಗ್ತಾ ಇದೆ. ಹೀಗಾಗಿ ಬಿಬಿಎಂಪಿ ಅವರು ಎಚ್ಚೆತ್ಕೊಂಡು ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗತ್ತೆ. ಆಸ್ಪತ್ರೆ ನೀರು ಸೋರಿಕೆ ಆಗುವಂಥದ್ದು, ಗೋಡೆ ಬಿರುಕು ಬಿಡುವಂಥದ್ದನ್ನು ಸರಿಪಡಿಸಿ ಕಟ್ಟಡವನ್ನು ಮರು ನಿರ್ಮಾಣ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ರಾತ್ರಿ ಆಸ್ಪತ್ರೆಯ ಒಳಗಡೆ ಅನೈತಿಕ ಚಟುವಟಿಕೆ, ಡ್ರಗ್ಸ್ ಎಲ್ಲ ಹೋಗುತ್ತಂತೆ. ಆಸ್ಪತ್ರೆಯ ಆವರಣದ ಒಳಗಡೆ ಎಣ್ಣೆ ಪ್ಯಾಕೆಟ್ ಎಲ್ಲ ಬಿದ್ದಿದೆ. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಾರೆ, ಆಸ್ಪತ್ರೆ ಸೋರುತ್ತೆ, ಸರಿ ಮಾಡಿಕೊಡಿ ಅಂತಾರೆ ಸ್ಥಳೀಯರು ಮತ್ತು ರೋಗಿಗಳು. ಹಾಸ್ಪಿಟ್ಲಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಏನಂದರೆ ಇದು ನೀರು ಮಳೆ ಬಂದರೆ ಎಲ್ಲ ಸೋರ್ತಾ ಇದೆ ಮೂಲೆಗೆ. ಅದೇ ಪ್ರಾಬ್ಲಮ್ ಇಲ್ಲಿ. ಚೆಕ್ ಮಾಡೋದನ್ನೆಲ್ಲ ಚೆನ್ನಾಗಿ ಮಾಡ್ತಾರೆ. ಗೋಡೆ ಫುಲ್ ಹಂಗೆ ಸೋರ್ತದೆ. ಸರಿ ಮಾಡಿಸ್ಕೊಡ್ರಿ ಮೇಲೆ ಸರ್. ಆಸ್ಪತ್ರೆಯಲ್ಲಿ ನೀರು ಸೋರುತ್ತೆ, ಅದು ಸರಿ ಮಾಡಿಸ್ರಿ. ಏನು ಹುಷಾರಿಲ್ಲ ನಿನಗೆ? ಏನು ಹುಷಾರಿಲ್ಲ? ಸೈಕಲಲ್ಲಿ ಬಿದ್ದುಬಿಟ್ಟೆ. ಕೊಟ್ರ ಟ್ರೀಟ್ಮೆಂಟಾ? ಚೆನ್ನಾಗೈತೆ ಆಸ್ಪತ್ರೆ. ಈ ಆಸ್ಪತ್ರೆಗೆ ದಿನಕ್ಕೆ ನೂರಾರು ರೋಗಿಗಳು ಬರ್ತಾರೆ. ಆಸ್ಪತ್ರೆಯನ್ನು ಹೀಗೆ ಬಿಟ್ಟರೆ ಬೀಳುವ ಸ್ಥಿತಿ ತಲುಪುತ್ತೆ. ಕೂಡಲೇ ಎಚ್ಚೆತ್ತುಕೊಂಡು ಆರೋಗ್ಯ ಇಲಾಖೆ, ಸರ್ಕಾರ ಹೊಸ ಕಟ್ಟಡವನ್ನು ಕಲ್ಪಿಸಿಕೊಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.